ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ KA19 to KL14. ನಾನು ಇವತ್ತು ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಒಂದು ರಿವ್ಯೂ ಮಾಡಲಿಕ್ಕೆ ಉಂಟು ಮಾರ್ರೆ. ಅದು ಯಾಕೆ ಗೊತ್ತಾ, ನಾನು ನೋಡಿದ ಪಿಕ್ಚರ್ ಸಹ ಅದೇ, ಹೃದಯಪೂರ್ವಂ. ಇವತ್ತು ರಿಲೀಸ್ ಆದ ಪಿಕ್ಚರು ನಮ್ಮ ಲಾಲೆಟನ್ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಲೆಜೆಂಡ್ರಿ ಡೈರೆಕ್ಟರ್ ಸತ್ಯ ನಂದಿಕಾಡ್. ಇವರು ಎಂತೆಂಥ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ. ಆದರೆ ಈ ಪಿಕ್ಚರ್ನ ಸ್ಪೆಷಾಲಿಟಿ ಅಂತಂದರೆ ಇದರ ಕಥೆ ಬರೆದದ್ದು ಅವರ ಮಗ ಅಖಿಲ್ ಸತ್ಯನ್. ಸತ್ಯನಂದಿಕಾಡ್ ಮತ್ತು ಮೋಹನ್ ಲಾಲ್ ಒಂದು ಕ್ಲಾಸಿಕಲ್ ಡೈರೆಕ್ಟರ್ ಆ್ಯಕ್ಟರ್ ಕಾಂಬೋ ಅಂತಲೇ ಕರಿಬಹುದು. ನಾಡೋಡಿ ಕಾಚು, ವರವೇಲ್ಪು, ರಸತಂತ್ರಂ ಅಂತಹ ಕ್ಲಾಸಿಕಲ್ ಹಿಟ್ ಕೊಟ್ಟಂತಹ ಈ ಡೈರೆಕ್ಟರ್ ಆ್ಯಕ್ಟರ್ ಕಾಂಬೋ ಮತ್ತೆ 10 ವರ್ಷಗಳ ನಂತರ ಒಂದು ಸಿನಿಮಾ ಮಾಡಿದ್ದಾರೆ. ಈ ಚಿತ್ರದ ಕಥೆಯನ್ನು ಪುಟ್ಟದಾಗಿ ಹೇಳ್ತೇನೆ. ಸಂದೀಪ್ ಒಬ್ಬ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಅವರ ಡೋನರ್ನ ಮಗಳು ಹರಿತಾಳ ಎಂಗೇಜ್ಮೆಂಟ್ಗೋಸ್ಕರ ಪುಣೆಗೆ ಹೋಗ್ತಾರೆ. ಸಂದೀಪ್ ಎಂಥದೋ ಕಾರಣಕ್ಕೆ ಅನ್ಪ್ಲ್ಯಾಂಡ್ ಆಗಿ ಪುಣೆಯಲ್ಲೇ ಉಳಿಬೇಕಾಗ್ತದೆ. ಆಮೇಲೆ ಎಂತೆಂಥ ಆಗ್ತದೆ ಅದೇ ಕತೆ. ಈ ಪಿಕ್ಚರ್ನ ಕತೆ ನಿಮಗೆ ತುಂಬ ಸಿಂಪಲ್ ಕಾಣಬಹುದು, ಆದರೆ ಪ್ರೆಸೆಂಟೇಷನ್ ಮಾತ್ರ ತುಂಬ ನೀಟಾಗಿದೆ. ಇನ್ನು ಸತ್ಯನಂದಿಕಾಡ್ ಅವರ ಡೈರೆಕ್ಷನ್ ಬಗ್ಗೆ ಎಂತಾದರೂ ಹೇಳ್ಬೋದಾ? ಅವರ ಪಿಕ್ಚರ್ ಅಂತ ಹೇಳಿದ ಮೇಲೆ ತುಂಬ ನಗೋದು, ಒಂದಷ್ಟು ಸೀನಲ್ಲಿ ಅಳೋದು ಗ್ಯಾರಂಟಿ ಉಂಟು. ಅದಕ್ಕೆ ಹೇಳಿದ್ದು ನಾನು, ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಇನ್ನು ಪರ್ಫಾರ್ಮೆನ್ಸ್, ಮೋಹನ್ ಲಾಲ್ ಅವರನ್ನು ದ ಕಂಪ್ಲೀಟ್ ಆ್ಯಕ್ಟರ್ ಅಂತ ಎಂತಕ್ಕೆ ಕರೀತಾರಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಎಂಥ ಪ್ರೆಸೆನ್ಸ್, ಎಂಥ ಚಾರ್ಮ್, ಎಂಥ ಟ್ರಾನ್ಸ್ಫಾರ್ಮೇಷನ್. ತುಡರುಂ ಸಿನಿಮಾದಿಂದ ಈ ಸಿನಿಮಾಗೆ ವಾಹ್. ಹಾಗೆಯೇ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಸಂಗೀತ್ ಪ್ರತಾಪ್. ನೀವೆಲ್ಲರೂ ಸಹ ಪ್ರೇಮಾಲು ಸಿನಿಮಾ ನೋಡಿದ್ದೀರಲ್ವಾ, ಅದರಲ್ಲಿ ಆ್ಯಕ್ಟ್ ಮಾಡಿದ ಸಂಗೀತ್ ಪ್ರತಾಪ್ ಇದರಲ್ಲಿ ಸಹ ಒಂದು ಮುಖ್ಯವಾದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವರು ಸ್ಕ್ರೀನಲ್ಲಿ ಬಂದರೆ ಸಾಕು, ಎಂಟರ್ಟೈನ್ಮೆಂಟ್ ಗ್ಯಾರಂಟಿಡ್. ಸೊ ಈಗ ವಿಷಯ ಅಂತಂತ ಹೇಳಿದರೆ, ನಿಮಗೆ ಮಾಸ್ ಸೀನು, ಐಟಮ್ ಸಾಂಗು, ಫೈಟು ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯವಿಟ್ಟು ಟಾಕೀಸಿಗೆ ಹೋಗಬೇಡಿ. ಇದು ಒಂದು ನೀಟ್ ಫ್ಯಾಮಿಲಿ ಎಂಟರ್ಟೈನರ್. ನನ್ನ ಒಪಿನಿಯನ್ ಎಂತಂತ ಹೇಳಿದರೆ, ಫ್ಯಾಮಿಲಿ ಜೊತೆ ಟಾಕೀಸ್ಗೆ ಹೋಗಿ, ಒಂದು ಸ್ವಲ್ಪ ನಗಿ, ಎಂಜಾಯ್ ಮಾಡಿ. ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತದೆ, ಬರಲಿ ಮಾರ್ರೆ. ಆದರೆ ಒಂದಂತೂ ಗ್ಯಾರಂಟಿ, ಹೃದಯಪೂರ್ವವಾಗಿ ಥಿಯೇಟ್ರಿಂದ ಹೊರಗಡೆ ಬರ್ತೀರ. ನಮ್ಮ ರಿವ್ಯೂಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.